ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ ಮಿಷಿನ್ ವರ್ಕ್ ಯಾವ ಥರ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಮೊದಲೇ ನೆಕ್ಕು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಗ್ರೀನ್ ಕಲರ್ ಬ್ಲೌಸ್ ಪೀಸ್. ಇದು ನೆಕ್ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡು ಫ್ರೇಮ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಇದು ನಾನು ನೆಕ್ಕು ಮಾರ್ಕ್ ಮಾಡ್ಕೊಂಡಿದ್ದೆ. ಮಾರ್ಕ್ ಮೇಲೆ ಫಸ್ಟು ಒಂದೇ ನಂಬರಲ್ಲಿ ಇಟ್ಕೊಂಡು ನಾನು ಫಸ್ಟು 2 ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ 2.5 ನಂಬರಲ್ಲಿ ಇಟ್ಕೊಂಡು ಆಮೇಲೆ ಅದರ ಮೇಲೇ ಸ್ವಲ್ಪ ದಪ್ಪ ಬರೋ ಹಾಗೆ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ನೋಡಿ. ಅದು ಒಂದು ಸ್ವಲ್ಪ ಥ್ರೆಡ್ಡು ಯಾಕೋ ಅಲ್ಲಿ ಫುಲ್ಲು ಮಂದಕ್ಕೆ ಬಂದಿರಲಿಲ್ಲ ಅಲ್ಲಿ, ಅದಕ್ಕೆ ಅದನ್ನೇ ಒಂದು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಯ್ತು. ಇವಾಗ ಅದಕ್ಕೆ 1 ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಇದು ಕರ್ಲ್ ಶೇಪ್ ಬರುತ್ತೆ 1 ಇಂಚು ಮಾರ್ಕು. ಇದು ಮಾರ್ಕು ತುಂಬ ಒಳ್ಳೆಯದು ಮಾರ್ಕ್ ಮಾಡ್ಕೊಳ್ಳೋದು. ನಾವು ಮಾರ್ಕ್ ಮಾಡ್ಕೊಳ್ಳೋದು ಏನಕ್ಕೆ ಅಂತಂದರೆ, ನಾವು ನೆಕ್ ಡಿಸೈನ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತಲ್ವ, ಅದಕ್ಕೆ ಇವಾಗ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಆ ಕಡೆ ಈ ಕಡೆ ಹೋಗ್ಬಿಡೋದು. ನೆಕ್ ಮಾರ್ಕ್ ಮಾಡಿಕೊಂಡ್ರೆ ಸ್ವಲ್ಪ ಕ್ಲೀನಾಗಿ ಬರುತ್ತೆ. ಇದು ನಾನು ಫಸ್ಟೇ 1 ನಂಬರಲ್ಲಿ ಇಟ್ಕೊಂಡು ಒಂದೋ ನಂಬರ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ನನಗೆ ಆ ಕಡೆ ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ನಾನು ಈ ಕಡೆ ತಿರುಗಿಸ್ಕೊಂಡೆ ನಾನು. ಈಗ 1 ನಂಬರ್ ಹಿಡ್ಕೊಂಡು ನಾನು ಕರ್ಲ್ ಶೇಪ್ ಥರ ಯಾವ ಕಲರ್ ಇದು ಕಾಪರ್ ಕಲರು, ಲೈಟ್ ಕಲರ್ ಇದು ಇದರಲ್ಲಿ ಮಾಡ್ತಾ ಇರೋದು ನಾನು. ಅದು ಫಸ್ಟ್ ನಾವು ಮೊದಲೇ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಇದ್ರ ಮೇಲೆ ಕರ್ಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗಿದ್ದು ಈ 2 ಸತಿ ಮಾಡೋದು ತುಂಬ ಒಳ್ಳೆಯದಿದು. ಫಸ್ಟ್ ಸತಿ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗುತ್ತೆ. ಇದು 2 ಸತಿ ಮಾಡಿದ್ರೆ ಸ್ವಲ್ಪ ಬೇಗ ಕೆಲಸ ಆಗೋ ಥರ ಆಗುತ್ತೆ. ಇದು ನೋಡಿ ಮಾಡ್ತಾಯಿದ್ದೀನಿ ನಾನು. ಇವಾಗ ಫಸ್ಟು 1 ನಂಬರ್ ಇಟ್ಕೊಂಡು ಮಾರ್ಕ್ ಮಾಡಿದೆ ನಾನು. ತಿರ್ಗಿ ಆಮೇಲೆ ಈಗ 0 ಇಂದ 2.5 ಹೋಗಿ 2 ಇಂದ 0ಗೆ ಬರ್ತದೆ. ಆ ಥರ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು. ಅದೇನು ಗೊತ್ತಾ, ಫಸ್ಟು ಸಣ್ಣ ಹೋಗಿ ಆಮೇಲೆ ಸ್ವಲ್ಪ ಸೆಂಟ್ರಲ್ಲಿ ದಪ್ಪ ಬರುತ್ತೆ, ತಿರ್ಗಿ ಆಮೇಲೆ ಸಣ್ಣ ಹೋಗಿ ಆಮೇಲೆ ಸ್ವಲ್ಪ ದಪ್ಪ ಬರುತ್ತೆ. ಇದು ತುಂಬ ಈಸಿ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ನಾನು ಇದನ್ನು. ತುಂಬ ಸಿಂಪಲ್ಲಾಗಿರೋ ಡಿಸೈನ್ಸ್ಗಳೇ ಮಾಡ್ತಾಯಿದ್ದೀನಿ ನಾನು. ಹೆವಿ ಗ್ರ್ಯಾಂಡಾಗಿ ಹೋಗಿಲ್ಲ ನಾನು. ಫಸ್ಟು ನಾವು ಸ್ವಲ್ಪ ವರ್ಕ್ ಮಾಡ್ತಾ ಇರೋರು ಅಂದರೆ ವರ್ಕ್ ಕಲ್ತಿರೋರು ಫಸ್ಟು ಸಿಂಪಲ್ ಡಿಸೈನ್ಗಳಲ್ಲೇ ಡಿಸೈನ್ ಮಾಡಿಕೊಂಡು ಟ್ರೈನಿಂಗ್ ತೊಗೊಳ್ಬೇಕು ಸ್ವಲ್ಪ. ಆಮೇಲೆ ಹೆವಿ ಡಿಸೈನ್ಗೆ ಹೋಗಬೇಕು. ನಾನು ಇದನ್ನು ಅವರು ಸ್ಲೀವ್ಗೇನು ಬೇಡ ನನಗೆ ಅಂದಿದ್ರು, ಫ್ರಂಟ್ ಟು ಬ್ಯಾಕ್ ಅಷ್ಟೇ ಹೇಳಿದರು ಅವರು. ಫ್ರಂಟ್ ಟು ಬ್ಯಾಕ್ ಅಷ್ಟೇ ಮಾಡ್ತಾಯಿದ್ದೀನಿ ನಾನಿದು ನೋಡಿ. ಕರ್ಲ್ ಶೇಪಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತಲ್ವ, ಅದಕ್ಕೇನು ಮಾಡ್ತೀನಿ ನಾನು ಫ್ಲವರು ಮಾಡ್ಕೊಳ್ತಾಯಿದ್ದೀನಿ. ಈಗ ಚಿಕ್ಕ ಫ್ಲವರು 0 ಇಂದ 1.5 ಹೋಗಿ 1.5 ಇಂದ 0ಗೆ 6 ಪೆಟಲ್ಸ್ ಬರುತ್ತೆ, 6 ಲೀಫ್ ಥರ ಬರುತ್ತೆ ನೋಡಿ. ಥ್ರೆಡ್ ಹಾಕೋ ಕಟ್ಟಾಗ್ತಾಯಿತ್ತು, ಅದಕ್ಕೆ ಥ್ರೆಡ್ ಹಾಕ್ತಾಯಿದ್ದೀನಿ ನಾನಿದು. ಇದು ರೆಡ್ ಕಲರು ಸ್ಯಾರಿ. ಇದು ರೆಡ್ ಕಲರ್ ಸ್ಯಾರಿ ಇದು. ಆಮೇಲೆ ಕರ್ಲ್ ಶೇಪ್ ಹತ್ರ ಅಲ್ಲೊಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಅದಕ್ಕೇನು ಮಾಡ್ತೀನಿ, ಒಳಗಡೆನೂ ಗ್ಯಾಪ್ ಬರುತ್ತೆ ಅದು ನನಗೆ. ಅದಕ್ಕೇನು ಮಾಡ್ತೀನಿ, ಈ ಕಡೆಯಿಂದ ಒಂದು ಲೀಫು ಆ ಕಡೆಯಿಂದ ಒಂದು ಲೀಫ್ ಹಾಕ್ಕೊಳ್ತೀನಿ ನಾನು. ಆಗ ಕವರ್ ಆಗುತ್ತೆ. ಇದು ನಾವು ವರ್ಕ್ ಮಾಡಬೇಕಾದ್ರೆ ಗ್ಯಾಪ್ ಇಟ್ಕೊಳ್ಬಾರ್ದು, ಸ್ವಲ್ಪ ಅದನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಒಂಥರ ಗ್ಯಾಪ್ ಥರ ಕಾಣಿಸುತ್ತೆ. ನಾನು ಚಿಕ್ಕ ಫ್ಲವರೇ ಹಾಕ್ತಾ ಇರೋದು ನಾನು. ಚಿಕ್ಕ ಫ್ಲವರ್ ಆ ಕಡೆ ಒಂದು ಲೀಫು ಈ ಕಡೆ ಒಂದು ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ನನಗೆ ಬಟ್ಟೆ ಬರ್ತಾ ಇಲ್ಲ, ಅದಕ್ಕೆ ನಾನು ವರ್ಕ್ ಮಾಡೋ ಮಿಷಿನ್ ತೊಗೊಂಡಿದ್ದೀನಿ, ಆದ್ರೂ ನನಗೆ ಬಟ್ಟೆ ಬರ್ತಾ ಇಲ್ಲ ಅಂತ ವರ್ಕ್ ಕಮೆಂಟ್ ಮಾಡಿ ಹೇಳಿದರು ನನಗೆ. ಅದು ನನಗೆ ಸ್ಟಾರ್ಟಿಂಗಲ್ಲಿ ಅದು ಅವ್ರು ಏನು ಹಾಕಿದ್ದಾರೆ ಅಂತ ಅರ್ಥ ಆಗಲಿಲ್ಲ. ಅದು ಆಮೇಲೆ ಸ್ವಲ್ಪ ಕ್ಲೀನಾಗಿ ಓದಿದಾಗ ಅರ್ಥ ಆಯಿತು. ಫಸ್ಟು ನಾವು ಬಟ್ಟೆ ಹೊಲಿಯೋದನ್ನು ಸ್ವಲ್ಪ ಚೆನ್ನಾಗಿ ನಮಗೆ ಚೆನ್ನಾಗಿ ಹೊಲಿಯೋಕ್ಕೆ ಬರುತ್ತೆ ಅಂದರೆ ನಮ್ಮ ಅಕ್ಕಪಕ್ಕದವ್ರಿಗೆ, ಗೊತ್ತಿರೋರಿಗೆ ಎಲ್ಲರಿಗೂ ಸ್ವಲ್ಪ ಹೇಳಬೇಕು, ನಾನು ಈ ಥರ ಬಟ್ಟೆ ಹೊಲಿತಾ ಇದ್ದೀನಿ ಅಂತ. ಆದಷ್ಟು ನಾವು ಕಡಿಮೆ ರೇಟಲ್ಲೇ ಹೊಲ್ಕೊಡ್ಬೇಕು ನಾವು. ಕಡಿಮೆ ರೇಟ್ ಅಂದರೆ ಅಂಗಡಿಗಿಂತ ಸ್ವಲ್ಪ ಕಡಿಮೆನೇ ಹೊಲ್ಕೊಡ್ಬೇಕು ನಾವು. ಈಗ ನಾವೇ ನಮ್ಮ ಬಟ್ಟೆಗಳು ಹೊಲಿದಿರೋ ಡಿಸೈನ್ಗಳು ನಾವೇ ಅವ್ರಿಗೆ ತೋರಿಸ್ಬೇಕು, ನೋಡಿ ಈ ಥರ ಹೊಲಿದ್ದೀನಿ, ಕಡಿಮೆ ರೇಟಲ್ಲಿ ಹೊಲ್ಕೊಡ್ತೀನಿ, ತೊಗೊಂಡು ಬಂದು ಕೊಡಿ ಅಂತ ಹೇಳಬೇಕು ನಾವು. ಆವಾಗ ಅವ್ರು ಏನು ಮಾಡ್ತಾರೆ, ಅಂಗಡಿಗಿಂತ ಇವಾಗ ಅಂಗಡಿಯಲ್ಲಿ ಎಷ್ಟು ತಗೋತಾರೆ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ತೊಗೊಳ್ಳಿ, ನೀವು ನೋಡ್ಕೊಂಡು ತೊಗೊಳ್ಳಿ. ಆದರೆ ಕಮ್ಮಿ ಅಂದರೆ ತೀರಾ ಕಮ್ಮಿನೂ ಆಗಬಾರ್ದು, ನಿಮಗೂ ವರ್ಕೌಟ್ ಆಗಬೇಕು ಮಾಡಿದ್ರೆ, ಆ ಥರ ತೊಗೊಳ್ಳಿ. ಮತ್ತು ನನಗೆ ಬಟ್ಟೆ ಬರ್ತಾಯಿಲ್ಲ ಅಂತ ಹೇಳಿದಾಗ ನೀವು ಆ ಟೈಮಲ್ಲಿ ಫ್ರೀ ಇದ್ದಾಗ ಏನು ಮಾಡಿ, ಸ್ವಲ್ಪ ವರ್ಕನ್ನು ಟ್ರೈನಿಂಗ್ ತೊಗೊಳ್ಳಿ ಸ್ವಲ್ಪ ಚೆನ್ನಾಗಿ. ಫಸ್ಟ್ ಏನು ಮಾಡಿ, ನಿಮ್ಮ ಬಟ್ಟೆಗಳಿಗೆ ಹಾಕ್ಕೊಳ್ಳಿ, ನೀವು ನಿಮ್ಮ ಬಟ್ಟೆಗಳು ಹಾಕ್ಕೊಳ್ಳಿ. ಮತ್ತು ಸ್ಯಾರಿ ನೀವು ಹೊಸ್ದಾಗಿ ಯಾವ ಸ್ಯಾರಿ ತೊಗೊಂಡಿದ್ರೆ
ಸ್ಯಾರಿಗಳಲ್ಲಿ ಡಿಸೈನ್ ಮಾಡ್ಕೊಳ್ಳಿ. ನಾನು ಫಸ್ಟು ಸ್ಟಾರ್ಟಿಂಗ್ ಕಲಿಯುವಾಗ ನಾನು ಫಸ್ಟು ಕಸ್ಟಮರ್ ಬಟ್ಟೆಗಳು ಹಾಕಲಿಲ್ಲ. ನಾನು ಫಸ್ಟ್ ಏನು ಮಾಡಿದೆ, ನಾನು ನನ್ನ ಹತ್ರ ಇರೋ ಸ್ಯಾರಿಗಳು ಒಂದು 4-5 ಸ್ಯಾರಿಗಳಿದ್ವು. ಅವಕ್ಕೇನು ಮಾಡಿದೆ, ಅವಕ್ಕೆ ಎಲ್ಲ ನನಗೆ ಫಸ್ಟು ಹಾಳಾದರೆ ನನ್ನ ಬಟ್ಟೆನೇ ಹಾಳಾಗಲಿ, ಕಸ್ಟಮರ್ ಬಟ್ಟೆ ಹಾಳಾಗೋದು ಬೇಡ ಅಂತ ಹೇಳ್ಬಿಟ್ಟು ನನ್ನ ಬಟ್ಟೆಗಳಲ್ಲೇ ನಾನು ಒಂದು 6 ಬ್ಲೌಸನ್ನು ವರ್ಕ್ ಮಾಡ್ಕೊಂಡಾದ್ಮೇಲೆ ಸರಿ ನನಗೆ ಮಾಡೋಕ್ಕೆ ಆಗುತ್ತೆ, ಬೇರೆಯವ್ರ ಬಟ್ಟೆಗಳು ಮಾಡೋಕ್ಕಾಗತ್ತೆ ಅಂದಾಗ ನಾನು ಮಾಡಿದ್ದು. ಆದಮೇಲೆ ನನಗೆ ಕಸ್ಟಮರು ಈಗ ಬರ್ತಾ ಇರೋದು. ನಾನು ಫಸ್ಟೇ ನಾವು ಕಸ್ಟಮರ್ ಬಟ್ಟೆಗಳನ್ನ ತೊಗೊಂಡು ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಆ ಕಸ್ಟಮರು ಒಪ್ಪಲ್ಲ. ಆಮೇಲೆ ನಾವು ಡಬಲ್ ದುಡ್ಡು ಕಟ್ಕೊಡ್ಬೇಕಾಗತ್ತೆ ಅವ್ರಿಗೆ. ನಾವು ಅದಕ್ಕೇನು ಮಾಡಬೇಕು, ಫಸ್ಟು ನಮ್ಮ ಬಟ್ಟೆಗಳನ್ನಲ್ಲೇ ನಾವು ವರ್ಕ್ ಮಾಡೋದನ್ನು ಕಲ್ತ್ಕೋಬೇಕು. ಸ್ವಲ್ಪ ನಿಮಗೆ ಫ್ರೀ ಇದೆ ಅಂದರೆ ನೀವು ವರ್ಕಲ್ಲೇ ಸ್ವಲ್ಪ ಜಾಸ್ತಿ ಕಲಿಯೋದು ನೋಡ್ಕೊಳ್ಳಿ. ನಿಮಗೆ ಈಗೇನು ಯೂಟ್ಯೂಬ್ಗಳೆಲ್ಲ ತೋರಿಸ್ತಾರೆ ಡಿಸೈನ್ಗಳು, ವರ್ಕ್ಗಳು ಎಲ್ಲನೂ. ಆದಷ್ಟು ನನಗೆ ಟೈಮ್ ಸಿಕ್ಕಿದಾಗೆಲ್ಲನೂ ನಾನು ವರ್ಕ್ ಮಾಡೋಕ್ಕೆ ಹೋಗ್ತೀನಿ. ನಾನು ಈಗಂತೂ ದಿನಾಂಕು 1 ಇಲ್ಲ 1:30 ಆ ಥರ ವರ್ಕ್ ಮಾಡ್ತಾಯಿರ್ತೀನಿ ನಾನು. ಇನ್ನೂ ಬ್ಲೌಸಸ್ ಬರ್ತಾಯಿದ್ದಾವೆ ಬ್ಲೌಸಸ್ಗಳು. ನಮಗೆ ಕಸ್ಟಮರ್ ಈ ಥರ ಡಿಸೈನ್ ಏನೂ ತೋರಿಸ್ಲಿಲ್ಲ, ನೋಡಿ ಇಷ್ಟು ರೇಟಲ್ಲಿ ನಮ್ಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತಂದಿದ್ರು. ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ. ಮತ್ತು ಡಿಸೈನ್ಗಳು ಇದು ನನ್ನ ಓನ್ ಐಡಿಯಾ. ಇದು ಫಸ್ಟು ನಾನು ಬೇರೆಯವ್ರಿಗೆ ಒಂದು ಮಧುಬಾಲ ಬ್ಲೌಸಲ್ಲಿ ಈ ಥರ ಫ್ಲವರ್ ಹಾಕ್ಕೊಟ್ಟಿದ್ದದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತದು. ಅದಕ್ಕೆ ನಾನೇನು ಮಾಡಿದೆ, ಈಗ ಹೆಂಗಿದ್ರು ಇದು ಶೇಪ್ ಅಂದರೆ ಡಿಸೈನ್ಗಳು ಕಸ್ಟಮರು ಫಸ್ಟ್ ಹಾಕಿದ್ದೇನೆ ಹಾಕಿಸ್ತಾ ಇರ್ತಾರೆ. ಆದರೆ ನಾನು ಸ್ವಲ್ಪ ಬೇರೆ ಮಾಡೋಣ ಅಂತೇಳ್ಬಿಟ್ಟು ಈ ಥರ ನೋಡಿ, ಇವಾಗ ಬೇರೆ ಮಾಡೋಣ ಅಂತ ಮಾಡಿದೆ. ನೋಡಿ ಈ ಥರ ಹಿಂಗೆ ಬಂದಿದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ರೆಡ್ ಕಲರು ಮತ್ತು ಕಾಪರ್ ಲೈಟ್ ಕಲರ್ ಇದು. ಈಗ ಅದೆಲ್ಲ ಮತ್ತು ಈಗ ನಾನು ಲೈಟ್ ಕಾಪರಲ್ಲಿ ಆ ಫ್ಲವರ್ಗೆ ಒಂದೊಂದು ಸ್ಟೋನ್ ಅಂಟಿಸೋದು ಬದಲು ನಾನೇನು ಮಾಡ್ತೀನಿ, ಥ್ರೆಡ್ಡಲ್ಲೇ ಸೆಂಟ್ರಲ್ಲಿ ಈ ಥರ ಮಾಡ್ಕೊಂಡ್ಬಿಡ್ತೀನಿ ನಾನು. ಆವಾಗ ಸ್ಟೋನ್ ಅಂಟಿಸಿದ್ರೆ ಬಿದ್ದೋಗ್ಬಿಡ್ತದೆ. ಅದಕ್ಕೆ ನಾನು ಈ ಥರ ಅಂಟಿಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನಾವು ಹಾಕೋದ್ರಿಂದ ಅದು ತುಂಬ ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಇದು. ಚಿಕ್ಕ ಫ್ಲವರ್ ಬಂದಿದೆ, ಅದ್ರ ಪಕ್ಕದಲ್ಲಿ ಒಂದೊಂದು ಲೀಫ್, ಆ ಕಡೆ ಒಂದು ಲೀಫ್, ಈ ಕಡೆ ಒಂದು ಲೀಫ್ ಬಂದಿದೆ ನೋಡಿ. ಈ ಥರ ನೋಡಿ. ಈಗೆಲ್ಲ ಥ್ರೆಡ್ಡೆಲ್ಲ ನೆಕ್ಕೆಲ್ಲ ಫಿನಿಶಿಂಗ್ ಆಯಿತು. ಅವರು ಸ್ಲೀವ್ಗೇನು ನನಗೆ ಬುಟ್ಟಸೇನು ಬೇಡ, ಫ್ರಂಟು ಬ್ಯಾಕ್ ಮಾತ್ರ ಮಾಡಿಕೊಡಿ ಅಂತ ಹೇಳಿದರು ಅವರು. ನೋಡಿ ಈಗೆಲ್ಲ ಫಿನಿಶ್ ಆಗಿದೆ ನೋಡಿ. ಎಲ್ಲ ಈ ಥರ ಬರ್ತಾಯಿದೆ ನೋಡಿ. ಎಲ್ಲ ಫಿನಿಶಾಗಿ ಟ್ರಿಮ್ಮಿಂಗ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಬಂದ ವೀಡಿಯೋಗಳಲ್ಲಿ ಹೊಸ ಡಿಸೈನ್ಗಳನ್ನ ಹಾಕ್ತಾಯಿರ್ತೀನಿ ನೋಡಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.